ಗ್ರಾಮರ್ನಲ್ಲಿ ಇವತ್ತು ನಾವು ವಾಸ್ ವರ್ ಪ್ಲಸ್ ಗೋಯಿಂಗ್ ಟು ಪದದ ಬಳಕೆಯನ್ನು ಕಲಿಯೋಣ. ವಾಸ್ ಅಥವಾ ವರ್ ಗೋಯಿಂಗ್ ಟು ಇದನ್ನು ಸಾಮಾನ್ಯವಾಗಿ ನಾವು ಹಿಂದೆ ಒಂದು ಕೆಲಸ ಮಾಡಲು ನಿರ್ಧರಿಸಿದ್ದೆವು ಆದರೆ ಅದು ಆಗಲಿಲ್ಲ ಎಂದು ಹೇಳಲು ಬಳಸುತ್ತೇವೆ. ಸಾಮಾನ್ಯವಾಗಿ ಈ ವಾಕ್ಯಗಳು ಪೂರ್ಣಗೊಳ್ಳದ ಕೆಲಸಗಳನ್ನು ಸೂಚಿಸುತ್ತವೆ. ಧನಾತ್ಮಕ ರೂಪ ಅಂದರೆ ಪಾಸಿಟಿವ್ ವಾಕ್ಯಗಳು ಮಾಡಬೇಕೆಂದಿದ್ದೆ, ಮಾಡಬೇಕೆಂದಿದ್ದರು. ಎಕ್ಸಾಂಪಲ್, ಐ ವಾಸ್ ಗೋಯಿಂಗ್ ಟು ಕಾಲ್ ಯು. ನಾನು ನಿನಗೆ ಫೋನ್ ಮಾಡಬೇಕೆಂದಿದ್ದೆ ಆದರೆ ಯಾವುದೋ ಕಾರಣಕ್ಕೆ ಮಾಡಲಿಲ್ಲ. ಹಿ ವಾಸ್ ಗೋಯಿಂಗ್ ಟು ಬೈ ಎ ಹೌಸ್. ಅವನು ಮನೆ ಖರೀದಿಸಲು ನಿರ್ಧರಿಸಿದ್ದನು ಅಥವಾ ಹೊರಟಿದ್ದನು. ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್. ವಿ ವರ್ ಗೋಯಿಂಗ್ ಟು ವಾಚ್ ಎ ಮೂವಿ. ನಾವು ಸಿನಿಮಾ ನೋಡಲು ಹೋಗಬೇಕೆಂದಿದ್ದೆವು, ಹೋಗಲಿಲ್ಲ. ಹೋಗಿದ್ರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಅವರ ಇಂಟೆನ್ಷನ್ ಈ ಥರ ಇದೆ. ಇದರ ನಕಾರಾತ್ಮಕ ರೂಪ ನೆಗೆಟಿವ್. ಮಾಡಬೇಕೆಂದಿರಲಿಲ್ಲ, ಮಾಡಲಿರಲಿಲ್ಲ. ಹಿಂದೆ ಒಂದು ಕೆಲಸವನ್ನು ಮಾಡುವ ಉದ್ದೇಶ ಇರಲಿಲ್ಲ ಎಂದು ಹೇಳಲು ವಾಸ್ ನಾಟ್ ಗೋಯಿಂಗ್ ಟು ಅಥವಾ ವರ್ ನಾಟ್ ಗೋಯಿಂಗ್ ಟು ಬಳಸುತ್ತೇವೆ. ಐ ವಾಸ್ ನಾಟ್ ಗೋಯಿಂಗ್ ಟು ಟೆಲ್ ಹಿಮ್. ನಾನು ಅವನಿಗೆ ಹೇಳಲು ಸಿದ್ಧನಿರಲಿಲ್ಲ ಅಥವಾ ಹೇಳಬೇಕೆಂದಿರಲಿಲ್ಲ. ದೇ ವರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಸ್ ಎನಿವೇ. ಅವರು ನಮಗೆ ಹೇಗಿದ್ದರೂ ಸಹಾಯ ಮಾಡಬೇಕೆಂದಿರಲಿಲ್ಲ. ಇಟ್ ವಾಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದು ಸುಲಭವಾಗಿರಲು ಸಾಧ್ಯವಿರಲಿಲ್ಲ. ಬಳಸುವ ನಿಯಮ: ಐ, ಹಿ, ಶಿ, ಇಟ್ ಅಥವಾ ನೇಮ್ ಬಂದಾಗ ವಾಸ್ ಗೋಯಿಂಗ್ ಟು ಬಳಸಿ. ವಿ, ಯು, ದೇ ಬಂದಾಗ ಅಥವಾ ಒಂದಕ್ಕಿಂತ ಹೆಚ್ಚು ಬಂದಾಗ ವರ್ ಗೋಯಿಂಗ್ ಟು ಬಳಸಿ.